ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದೂ ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 2ನೆಯ ದಿನವಾಯಿತು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಎಂಬುದೇ. ಇದು ನಾವು ತಿಳುಕೊಂಡ ಪರಲೋಕವಾಗಿರುವುದಿಲ್ಲ. ನಿಜವಾಗಿಯೂ ನೋಡುವಾಗ ಸತ್ಯವೇದದಲ್ಲಿ 3 ಪರಲೋಕಗಳ ಕುರಿತು ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಕಾಶದ ಪಕ್ಷಿಗಳು ಎಂಬುದರ ಕುರಿತು ಮಾತಾಡಿದನು ಮತ್ತು ಅದೇ ಆಕಾಶದ ಕುರಿತು ಈ ವಾಕ್ಯ ಭಾಗದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದು ಎಂದು ನಾನು ನಂಬುತ್ತೇನೆ. ನಂತರ ನಾವು ಆಕಾಶದ ನಕ್ಷತ್ರಗಳು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥ ಇದು 2ನೇ ಪರಲೋಕವಾಗಿರುತ್ತದೆ ಮತ್ತು ಅದರ ನಂತರ 3ನೇ ಪರಲೋಕವಿರುತ್ತದೆ. ಇಲ್ಲಿ ದೇವರು ವಾಸ ಮಾಡುತ್ತಾನೆ. ಆದ್ದರಿಂದ ಮೇಲಿರುವ ಮೊದಲನೆಯ ಪದರು, ಮೊದಲನೆಯ ಅಟ್ಟವು ಮೋಡಗಳು ಇರುವ ಹಾಗೂ ಪಕ್ಷಿಗಳು ಹಾರಾಡುವ ಅಟ್ಟವಾಗಿರುತ್ತದೆ.